ನಮಸ್ಕಾರ. ನಮ್ಮ ಪ್ರೀತಿಯ ವೀಕ್ಷಕರಿಗಾಗಿ ಇವತ್ತೊಂದು ಒಳ್ಳೆ ಅಡುಗೆ ಮಾಡೋಣ, ನಿಮಗೆಲ್ಲ ರುಚಿಯಾಗಿ ಬಡಿಸೋಣ ಅಂತೇಳಿ ಬಂದಿದ್ದೀನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಮಾಡೋಣ ಒಂದು ಒಳ್ಳೆ ಅಡುಗೆ ತೊಗೊಳ್ಳೋಣ. ಇವತ್ತು ಮಾಡ್ತಾ ಇರೋ ಅಡುಗೆ ಏನು ಅಂದರೆ, ನಮ್ಮ ಕ್ವಾಲಿಟಿ ಮಸಾಲ ಪುಡಿಯಿಂದ ಮೊಸಪ್ ಸಾರು ಮಾಡಬೇಕು ಅಂತ ಇದ್ದೀನಿ. ನಿಮಗೆಲ್ಲ ಇದರಲ್ಲಿ ಸಾಂಬಾರು ಮಾಡ್ಬೋದು, ಸೊಪ್ಪು ಸಾರು ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ಕ್ವಾಲಿಟಿ ಸಾಂಬಾರು ಮಸಾಲ ಪುಡಿ. ಏನಂತೀರಾ? ಅಡುಗೆ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಬಿಡ್ತೀನಿ. ಪ್ರೀತಿಯಿಂದ ಮಾಡ್ಕೊಂಬಿಡೋಣ, ಖುಷಿಯಾಗಿ ಅಂದ್ಬಿಡೋಣ. ಏನಂತೀರಾ? ಕ್ವಾಲಿಟಿ ಮಸಾಲ ಇಂದ ಒಂದು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಮೊಸಪ್ಪು ಸಾರು. ದೀಪಾಲಂಕಾರ ಬೆಳಗಿಸೋಣ. ಕುಕ್ಕರ್ ಕೊಡಪ್ಪ, ಬೇಳೆ ಹಾಕುವುದು ನೋಡಿ. ಬೇಳೆ ಚೆನ್ನಾಗಿ 3 ಸಲ ತೊಳೆದಿದ್ದೀವಿ. ಬೇಳೆ ಹಾಕ್ತೀವಿ. ಇದಕ್ಕೆ ಒಂದು 3 ಕಪ್ ನೀರು ಹಾಕ್ಬಿಡೋಣ. ಈಗ ಬೇಳೆ ಜೊತೆಗೆ ನೀರು ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದು ಬೇಡ. ಈಗ ನೋಡಿ, ದಂಟು ಸೊಪ್ಪು ಒಂಚೂರು, 1 ಕೈ ಹಿಡಿ ನೋಡಿ, 1 ಕೈ ಹಿಡಿ. ಚೊಕ್ಕೋತ ಸೊಪ್ಪು ಸ್ವಲ್ಪ, ಪಾಲಕ್ಕು 1 ಕೈ ಹಿಡಿ, 1 ಕೈ ಹಿಡಿ. ಇದು ನಮ್ಮ ಸಬ್ಸಿಗೆ ಸೊಪ್ಪು. ಇದನ್ನೆಲ್ಲ ಪರಿಪೂರ್ಣತೆಯಿಂದ ಇದಕ್ಕೆ ಹಾಕ್ಬಿಡೋದು ನೋಡಿ. 1 ಸ್ಪೂನು ಅರಿಶಿನ ಪುಡಿ ಹಾಕ್ಬಿಡೋಣ. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಬಿಡೋಣ. ಆಮೇಲೆ ಸ್ವಲ್ಪ ಕ್ವಾಲಿಟಿ ಸಾಂಬಾರು ಪುಡಿಯನ್ನು ಇದಕ್ಕೆ ಹಾಕ್ಬಿಡೋಣ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. 4 ಹಸಿಮೆಣ್ಸಿನ್ಕಾಯಿ ಹಾಕೋಣ. ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ನೀರು ಹಾಕಿದ್ದೀವಿ. ಈಗ ಕುಕ್ಕರ್ ಮುಚ್ಚೋದು. 1 ಟೊಮೊಟೊ ಇದಕ್ಕೆ ಹಾಕ್ಬಿಡೋದು. ಸ್ವಲ್ಪ ಕಾಯಿ ತುರಿನೂ ಇದಕ್ಕೆ ಹಾಕ್ಕೊಬಿಡೋದು. ಏನೂ ಬೇಳೆ ಕೆಳಗಡೆ ಇರುತ್ತೆ, ಸೊಪ್ಪೆಲ್ಲ ಮೇಲ್ಗಡೆ ಇರುತ್ತೆ. ಇದು ಕರೆಕ್ಟಾಗಿ ಬೆಂದು 2 ವಿಜಲ್ ಆಗಿಬಿಟ್ರೆ ಬೇಳೆನೂ ಬೆಂದಿರುತ್ತೆ, ಸೊಪ್ಪು ಬೆಂದಿರುತ್ತೆ. ಮಿಕ್ಸಿಗೆ ಹಾಕೋದು, ಸ್ವಲ್ಪ ಸೊಪ್ಪು ನೈಸಾಗಿ ರುಬ್ಬೋದು, ಒಂದು ಸ್ವಲ್ಪ ಸೊಪ್ಪು ರಫಾಗಿ ರುಬ್ಬೋದು. ಅದಾದಮೇಲೆ ನಿಮಗೆ ಮಾಡೋದು, ಖುಷಿಯಾಗಿ ಕೊಡೋದು ನೋಡಿ. ಈಗ ಎಲ್ಲ ಹಾಕಿದ್ದೇವೆ. ಇದು ಬೇಯುತ್ತಿದೆ. ಈಗ ಮುಚ್ಚುತ್ತೇವೆ, ಕ್ಲೋಸ್ ಮಾಡುತ್ತೇವೆ. 2 ವಿಜಲ್ ಆಗಿದ ತಕ್ಷಣ ತೆಗೆಯೋದು ಅಂತ ಹೇಳಿ ಸಾಂಬಾರು ಮಾಡಿಕೊಡೋದೆ. ಕುಕ್ಕರ್ 2 ವಿಜಲ್ ಕೂಗಿದೆ. ಈಗ ಪ್ರೀತಿಯಿಂದ ಚೆನ್ನಾಗಿ ಹೋಗೋದು, ರುಬ್ಕೊಂಬರೋದು, ಮೊಸಪ್ಪು ಸಾರು ಮಾಡಿ ತೋರಿಸೋದೆ. ಬೇಗ ಮಾಡ್ಕೋಬೇಕು. ಆಹಾ, ನೀ ಪ್ರೀತಿ ತನ್ನಿ ನೋಡಿ. ಈಗ ಚೆನ್ನಾಗಿ ಕೂಗಿದೆ, 3 ವಿಜಲ್ ಆಗಿದೆ, ಎಲ್ಲ ಬೆಂದಿದೆ. ಈಗ ಏನು ಮಾಡುವುದು ಅಂದರೆ, ಇವರನ್ನು ತೆಗೆದುಕೊಳ್ಳುವುದು, ಈ ಥರ ತೆಗೆದು ರುಬ್ಬಲು ಹಾಕುವುದು. ಅಣ್ಣ, ಈಗ ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ನೈಸಲ್ಲಿ, ಅರ್ಧ ಗಟ್ಟಿ. ಅರ್ಥ ಆಯ್ತಾ? ರಫ್ ಆಗಿರ್ಬೇಕು. ಸುಮ್ಮನೆ ಒಂದು ನೈಸು ಅರ್ಧ, ಇನ್ನು ಅರ್ಧ ರಫು. ಇದು ಅರ್ಧ ನೈಸಾಗಿ ರುಬ್ಕೊಬಾ. ಆಮೇಲೆ ಬಾ, ನಾನು ಇವನ್ನೆಲ್ಲ ಒಟ್ಟಿಗೆ ಕೊಡ್ತೀನಿ, ರುಬ್ಕೊಬರಿ ಅಂತ. ರಫಾಗಿ ಅದು ನೈಸಾಗಿರಬೇಕು ನೋಡಿ. ಮೊಸಪ್ಪು ಸಾರಿಗೆ ಗಂಧ ಥರ ರುಬ್ಬಿದ್ದಾರೆ ನೋಡಿ. ಇದಕ್ಕೆ ಹಾಕ್ತೀನಿ ಪೇಸ್ಟು. ಇದರಲ್ಲಿ ಕಾಲು ಭಾಗ ಇರಬೇಕು. ಸುಮ್ಮನೆ ಹಂಗೆ ಓಡಿಸ್ಬೇಕು, ಸೀದಾ ತಗೊಂಬರಬೇಕು. ಆಯಿತಾ? ನೋಡಿ, ಬೇಳೆನೂ ಅಲ್ಲೇ ಇದೆ, ಸೊಪ್ಪು ಇಲ್ಲೇ ಇದೆ. ಹಾಂ, ಈಗ ಇವರನ್ನು ಪಕ್ಕದ ಮನೇಲಿ ಇಡ್ತೀನಿ, ಬೇಯ್ತಾ ಇರಲಿ ನೋಡಿ. ಈಗ ಈ ಥರ ಗಟ್ಟಿಗೆ ರುಬ್ಕೊಂಬಂದಿದ್ದಾನೆ. ಯಾವಾಗಲೂ ಮೊಸಪ್ಪು ಸಾರು ತುಂಬ ತೆಳುವಿರಬಾರ್ದು. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ, ಒಂದು ಹಪ್ಪಳ ಇಟ್ಕೊಂಬಿಡೋದು, ಬಾರಿಸಿ ಕೆಡುಬಿಡೋದೆ. ರುಚಿಯಾಗಿರುತ್ತೆ. 2 ನಿಮಿಷ ಕಾಯಿರಿ, ಮಾಡಿ ತೋರಿಸುತ್ತೇನೆ. ಖುಷಿಯಾಗಿ ನಿಮ್ಮ ಮನೇಲಿ ಮಾಡಬೇಕು. ಚಂದ್ರಿಗೆ ಹೇಳಬೇಕು, ಇನ್ನು ಅಡುಗೆ ಕಲ್ಸಪ್ಪ ಅಂತ. ಕಲ್ಸೋಣ, ನಿಮ್ಮ ಪ್ರೀತಿ ತರಿಸೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕಿ ಬಿಡುವುದು. ನೋಡಿ, ಈಗ ಮೊಸಪ್ಪು ಸಾರು ಇಷ್ಟು ಗಟ್ಟಿಗಿರಬೇಕು. ತೆಳುವಾಗ್ಬಿಟ್ರೆ ಮಜಾನೇ ಹೊಟ್ಟೋಗ್ಬಿಡುತ್ತೆ. ಈ ಮಜಾ ಹೋಗ್ಬಿಟ್ರೆ ರುಚಿ ಬರಲ್ಲ. ಎಳೆ ಕಾವಲು ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಒಗ್ಗರಣೆಗಾಗಿ ಈಗ ನೋಡಿ,
ಬಾಣಲೆ ಇಟ್ಟಿದ್ದೀವಿ, ಅಲ್ಲಿ ಕುದೀತಾ ಇದೆ, ಅಲ್ಲಿ ಎಣ್ಣೆ ಬಿಡ್ತಾ ಇದೆ. ಚಟಾಪಟ ಅನ್ನೋದಕ್ಕೆ ಸ್ವಲ್ಪ ಸಾಸಿವೆ ಹಾಕುವುದು, ಸ್ವಲ್ಪ ಜೀರಿಗೆ ಹಾಕುವುದು, 2 ಗುಂಟೂರು ಮೆಣಸಿನ್ಕಾಯಿನೂ ಒಂದರಲ್ಲಿ 6 ಪೀಸ್, 2 4 6 ಪೀಸ್. ಅದಾದಮೇಲಿಂದ 1 ಚೂರು ಬೆಳ್ಳುಳ್ಳಿ, 1 ಅರ್ಧ ಈರುಳ್ಳಿ, ಇದನ್ನು ಚೆನ್ನಾಗಿ ಬಾಡಿಸಿ ಬಿಡುವ. ನೋಡಿ, ಅಲ್ಲೊಂದು ಟೊಮೊಟೊ ಹಾಕಿದ್ವಿ, ಇಲ್ಲೊಂದು ಟೊಮೊಟೊ ಹಾಕೋತಾ ಇದ್ವಿ. ಯಾವ್ಯಾವುದಕ್ಕೆ ಯಾವ್ಯಾವ ಥರ ಹಾಕ್ಬೇಕು ಅನ್ನೋ ಕಟಿಂಗೇ ಇಂಪಾರ್ಟೆಂಟ್ ಅಮ್ಮ. 1 ಚೂರು ಕರಿಬೇವು, ಕ್ವಾಲಿಟಿ ಸ್ವಲ್ಪ ಸಾಂಬಾರ್ ಪುಡಿ, ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಹಾಕಿದ್ದೀವಿ. ಕ್ವಾಲಿಟಿ ಸಾಂಬಾರ್ ಪುಡಿ ಬಳಸಿ ರುಚಿ ನೋಡಿ, ಆಮೇಲೆ ಮನೆಗೆ ತನ್ನಿ. ಸ್ವಲ್ಪ ಹುಣಸೆ ನೀರು, ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಒಗ್ಗರಣೆ ಇದಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ನೀರನ್ನು ಹಿಡಿದುಕೊಂಡು ಬಾ ಸರ್ವಜ್ಞ. ನೋಡಿ, ಈಗ ಪರಿಪೂರ್ಣತೆಯಿಂದ ಸಾಂಬಾರು ಮರಳುತ್ತಾ ಇದೆ. ನಮ್ಮಮ್ಮ ತೋರಿಸ್ಕೊಟ್ರು, ನಿಮ್ಮ ಪ್ರೀತಿಗಾಗಿ ನಾನು ಕಲಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ಕಲ್ತ್ಕೋಬೇಕು ಅಂದಾಗ ಈ ಥರ ರುಚಿಯಾದ ಹಳೆಯ ಅಡುಗೆಗಳನ್ನು ಖುಷಿಯಾಗಿ ಮಾಡಿ ಪ್ರೀತಿಯಿಂದ ತಿಂದರೆ ಆನತೆ ಮುದ್ದೆ, ಅನ್ನ, ಹಪ್ಪಳ ಇಟ್ಕೊಬಿಟ್ಟು ತಿಂತಾಯಿದ್ರೆ ಯಾವ ಅಡುಗೆನೂ ಇಲ್ಲ ಇದ್ರ ಮುಂದೆ. ಸೊಪ್ಪುಗಳು ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಮನ್ಸಿಗೆ ಒಳ್ಳೆಯದು, ರುಚಿನೂ ಒಳ್ಳೆಯದು. ತಿನ್ನಿ ಎಲ್ಲ ಅನ್ನಿ. ಈಗ ಸೊಪ್ಪು ಸಾರು ರೆಡಿ ಇದೆ. ಇಷ್ಟೇ ಗಟ್ಟಿ ಇರಬೇಕು ಯಾವಾಗಲೂ ಮೊಸಪ್ಪು ಸಾರು. ಅದು ಕ್ವಾಲಿಟಿ ಮಸಾಲೆಯಿಂದ ಮಾಡಿರುವ ಮೊಸಪ್ಪು ಸಾರು ನೋಡಾದ್ಮೇಲೆ, ತಿಂದಾದ್ಮೇಲೆ ಕ್ವಾಲಿಟಿ ಮಸಾಲ ಹಿಂದೆ ಹೋಗ್ತಾ ಇರೋದೇ, ಅಡುಗೆ ಮಾಡ್ಕೊಂಡು ತಿಂತಾ ಇರೋದೆ. ಈಗ ನೋಡಿ, ಸೊಪ್ಪು ಸಾರೆಲ್ಲ ಮಾಡಿದ್ವಿ. ನಮ್ಮಲ್ಲಿ ಮುದ್ದೆ ಜೊತೆ ತಿನ್ನಬೇಕು ಅಂತ ಭಾಳ ಆಸೆಯಿಂದ ನಮ್ಮ ಅಭಿಮಾನಿ ದೇವರು ಬಂದಿದ್ದಾರೆ. ಅವರಿಗೆ ಮೊಸಪ್ಪು ಸಾರು ಮಾಡಬೇಕು ಅಂದರೆ ಭಾಳ ಇದ್ದಾಗ ಕರೀರಿ ಅಂದಿದ್ರು. ಕರೆದಿದ್ದೀನಿ. ನಮ್ಮ ಅಮ್ಮನ ಪ್ರೀತಿಯ ಅಡುಗೆ ನಿಮ್ಮ ಕಡೆಗೆ ಬನ್ನಿಯಪ್ಪ, ರೆಡಿಯಾಗಿ ತಿನ್ನಕ್ಕೆ ತೊಗೊಂಬಂದ್ಬಿಟ್ಟವ್ರೆ. ನೋಡಿ, ಮುದ್ದೆ, ಆಮೇಲೆ ರೈಸು, ಆಮೇಲೆ ಸೊಪ್ಪು ಸಾಂಬಾರು, ಆಮೇಲೆ ಪಾಪಡ್, ಹಪ್ಪಳನ ಕನ್ನಡದಲ್ಲಿ ಮಾತಾಡಿ, ಎಲ್ಲ ಹಿಂದಿಯವ್ರು ಬಿಟ್ಕೊಡ್ಬೇಡ. ಹಪ್ಪಳ, ಈರುಳ್ಳಿ ಇಷ್ಟನ್ನು ತಿಂದು ಬಾರಿಸ್ತಾ ಇದ್ರೆ ಆಹಾ ಅಂತ ರುಚಿಯಾಗಿರುತ್ತೆ ಅಂತ ನೋಡಬೇಕು. ಸೂಪರ್. ನೀನು ತಿನ್ನು, ಆಮೇಲೆ ಅನ್ನು ತಿನ್ಬಿಡಪ್ಪ. ತಿನ್ಸೋದಾ? ತಿನ್ನು, ಮುದ್ದೆ ಒಂದು ತಿನ್ಕೊಂಡು ಕಲಿಸ್ಕೊ. ಪಕ್ಕ ಮಂಡ್ಯ ಮುದ್ದೆ ಕೀಳುವ ಶೈಲಿಯಲ್ಲಿ ಅಡುಗೆಯ ರುಚಿಯನ್ನು ಸವಿಯುತ್ತಿದ್ದಾರೆ. ಸೂಪರ್. ಇನ್ನು ನುಂಗಯ್ಯ ಇವಾಗಲೇ ಸೂಪರ್ ಅಂದ್ಬಿಟ್ರೆ ಹಂಗೆ ಅಲ್ವಾ? ಇನ್ನೊಂದು ತುತ್ತು ತಿನ್ನು ನನಗೆ ಹೇಳು. ನಿಮ್ಮೂರ ಕಡೆ ಥರ ಆಯ್ತಾ? ಚೆನ್ನಾಗದ್ಲ? ಚಂದ್ರನ ಸೂಪರ್ ಆಗಿದೆ, ನಾಟಿ ಸ್ಟೈಲ್. ಹೌದಾ? ಮೊಸಪ್ಪು ಸಾರು ಮಾಡಿದ್ವಿ, ತುಂಬ ಖುಷಿಪಟ್ಟರು. ಈ ಥರ ನಿಮಗೆ ಒಳ್ಳೊಳ್ಳೆ ಅಡುಗೆ ಮಾಡಬೇಕು, ಖುಷಿಯಾಗಿ ತೋರಿಸ್ಬೇಕು ಅಂತ ಬಂದಿದ್ದಾರೆ ನಮ್ಮ ಅಭಿಮಾನಿ. ಇವರಿಗಾಗಿ ನಾನು ಪ್ರೀತಿಯಿಂದ ಹೋಗಪ್ಪ ಮೊಸಪ್ಪು ಸಾರು ತಿನ್ಕೊಂಡು ಬಾರಪ್ಪ, ಹೋಗಿ ಬರ್ಸ್ಕೊಡಮ್ಮ ಫುಲ್ ಊಟ. ನೋಡಿ, ಈಗ ನಮ್ಮ ಅಭಿಮಾನಿ ದೇವ್ರು ಬಂದರು. ಪರಿಪೂರ್ಣತೆಯಿಂದ ಮೊಸಪ್ಪು ಸಾರು ಮಾಡಿದ್ದೆ, ಮುದ್ದೆ, ಅನ್ನ, ಹಪ್ಪಳ ಖುಷಿಯಾಗಿ ತಿನ್ನೋಣ ಅಂತ ತೊಗೊಂಡೋಗಿದ್ದಾರೆ. ಈ ಥರ ಎಲ್ಲರೂ ಮನೇಲಿ ಮಾಡ್ಕೋಬೇಕು, ಖುಷಿಯಾಗಿ ತಿನ್ಕೊಬೇಕು. ನಿಮ್ಮ ಪ್ರೀತಿ ಬೆಳೆಸ್ಬೇಕು ಅಂದರೆ ಇನ್ನೂ ಅಡುಗೆ ಕಲಿಸ್ಕೊಡ್ತಾ ಇರ್ತೀನಿ. ಕಲ್ತ್ಕೋತಾ ಇರಿ, ಮನೆಯಲ್ಲಿ ಮಾಡಬೇಕು, ಖುಷಿಯಾಗಿ ತಿನ್ಬೇಕು. ಏನಂತೀರ? ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಗಿ ಬರುತ್ತೇನೆ, ಒಳ್ಳೊಳ್ಳೆ ಅಡುಗೆ ತೋರಿಸುತ್ತೇನೆ.